ಕಾಯಕ ಮತ್ತು ಅನುಭವದ ಮೂಲಕ ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಿದ ಜಗಜ್ಯೋತಿ ಬಸವೇಶ್ವರ್ ಅವರ ಜಯಂತಿ ಅಂಗವಾಗಿ ಧಾರವಾಡದ ಮಹಾತ್ಮ ಬಸವೇಶ್ವರ ನಗರದಲ್ಲಿರುವ ಇಂಡಿಯಾ ಗೇಟ್ನಲ್ಲಿ ಪ್ರತಿಷ್ಠಾಪಿತ ಬಸವೇಶ್ವರರ ಮೂರ್ತಿಗೆ ಮಾಜಿ ಮಹಾಪೌರರಾದ ಈರೇಶ್ ಅಂಚಟಗೇರಿ ರವರು ಪೂಜೆ ಸಲ್ಲಿಸಿದರು. ಮಾಲಾರ್ಪಣೆ ಮಾಡುವ ಮೂಲಕ ಉತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಖ್ಯಾತ ವೈದ್ಯರಾದ ಡಾಕ್ಟರ್ ಎಸ್.ಆರ್. ರಾಮನಗೌಡರ್, ಸುನಿಲ್ ಮೋರೆ, ಅಶೋಕ್ ಶೆಟ್ಟರ್, ಶೇಖರ್ ಕವಳಿ, ಫಕೀರಗೌಡ ಪಾಟೀಲ್, ರಾಜೇಶ್ವರಿ ಅಳಗವಾಡಿ, ಶಂಕರ್ ಪರೀಟ್ ಹಾಗೂ ಸ್ಥಳೀಯ ಮುಖಂಡರು ಮತ್ತು ಮಹಿಳಾ ಮಂಡಳದ ಸದಸ್ಯರು ಉಪಸ್ಥಿತರಿದ್ದರು. ಮಮತಾ ಸಹಿತನುನಿ ಮಾಯಾ ದೂರ ಕಲಿ ಮೂರ್ತಿಯ ದಾಯಕನಿ ಮನೋಲ ಜ್ಯೋತಿಯುನಿ ಕ್ರಾಂತಿಯ ವೀರನುನಿ. ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಸಮಾನತೆಯ ಮತ್ತು ಕಾಯಕದ ಮೂಲಕ ಭಂಡಾರಿ ಬಸವಣ್ಣ ಎಲ್ಲರಿಗೂ ಸಮಾನತೆ ಸಾರಿದಂಥ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಮಾದರಿ ಇಂಡಿಯಾ ಗೇಟ್ನಲ್ಲಿ ಕಳೆದ ವರ್ಷ ಬಸವ ಜಯಂತಿ ದಿನದಂದು ನಾವು ಲಂಡನ್ನಲ್ಲಿ ಸ್ಥಾಪಿಸಿರುವಂಥ ಬಸವಣ್ಣವರ ಮಾದರಿಯನ್ನು ಇಲ್ಲಿ ಬಸವೇಶ್ವರ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸುವ ಮೂಲಕ ಪ್ರತಿ ವರ್ಷ ಇಲ್ಲಿ ಯಶಸ್ವಿಯಾಗಿ ಮಹಾತ್ಮ ಬಸವೇಶ್ವರ ನಗರದ ನಿವಾಸಿಗಳು ಇದನ್ನು ಬಸವ ಜಯಂತಿಯನ್ನು ಆಚರಿಸಿ ಮಾಡ್ತಾ ಇದ್ದಾರೆ. ಮತ್ತು ಈ ಮಹಾನಗರ ಪಾಲಿಕೆಯಿಂದ ಈ ಒಂದು ಮಹಾತ್ಮ ಬಸವೇಶ್ವರ ನಗರವನ್ನು ಸ್ಥಾಪಿಸಿ 50 ವರ್ಷದ ಪೂರ್ಣಗೊಂಡ ಸಂದರ್ಭದಲ್ಲಿ ಆ ಸ್ಮಾರಕವಾಗಿ ಇಂಡಿಯಾ ಗೇಟ್ನಲ್ಲಿ ಈ ಒಂದು ಬಸವಣ್ಣವರ ಒಂದು ಪ್ರತಿಮೆಯನ್ನು ಸ್ಥಾಪಿಸುವ ಮೂಲಕ ನಾವು ಮತ್ತೊಮ್ಮೆ ಎಲ್ಲರಿಗೂ ಸಮಾನತೆಯನ್ನು ಸಾರಿದ್ದೇವೆ. ಮತ್ತೊಮ್ಮೆ ನಾನು ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ.